ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಆರ್ವಿ ಕ್ರಿಯೇಟರ್ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಫೇಸ್ಬುಕ್ಗೆ ಹೇಗೆ ವಿಡಿಯೋ ಅಪ್ಲೋಡ್ ಮಾಡೋದನ್ನ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಹೊಸದಾಗಿ ಫೇಸ್ಬುಕ್ ಬಳಸ್ತಿದ್ರೆ ಅಥವಾ ವಿಡಿಯೋ ಹಾಕೋದು ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ನಾನು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ತರ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ಕ್ರೋಮಿಗೆ ಬನ್ನಿ. ಇಲ್ಲಿ ಫೇಸ್ಬುಕ್ ಕ್ರಿಯೇಟರ್ ಸ್ಟುಡಿಯೋ ಅಂತ ಇದೆ, ಅದನ್ನ ಟೈಪ್ ಮಾಡಿ. ನೀವು ಇಲ್ಲಿ ಕೆಳಗಡೆ ಆಪ್ಷನ್ ಬರ್ತದೆ, ಲೈಕ್ ಇವಾಗ ಫೇಸ್ಬುಕ್ ಕ್ರಿಯೇಟರ್ ಸ್ಟುಡಿಯೋ ನಾನು ಟೈಪ್ ಮಾಡ್ತಾ ಇದ್ದೀನಿ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ತರ ಇಂಟರ್ಫೇಸ್ ಬರ್ತದೆ. ಮೆಟಾ ಫಾರ್ ಬಿಸ್ನೆಸ್ ಅಂತ ಇದೆ, ಏರೋ ಮಾರ್ಕ್ ಇಂದ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ತರ ಇಂಟರ್ಫೇಸ್ ಬರ್ತದೆ. ನಾವು ಆಲ್ರೆಡಿ ಲಾಗಿನ್ ಆಗಿದ್ರೆ ಈ ತರ ನಮ್ದು ಫೇಸ್ಬುಕ್ ಪೇಜ್ ಈ ತರ ಇಂಟರ್ಫೇಸ್ ಬರ್ತದೆ. ಒಂದ್ ವೇಳೆ ನಾವು ಇದ್ರಲ್ಲಿ ಲಾಗಿನ್ ಆಗಿಲ್ಲ ಅಂದ್ರೆ ಅದನ್ನು ತೋರಿಸ್ಕೊಡ್ತೀನಿ ನಿಮ್ಗೆ. ನಮ್ದು ಇವಾಗ ಫೇಸ್ಬುಕ್ ಪೇಜ್ ಲಾಗಿನ್ ಆಗಿರೋದ್ರಿಂದ ಈ ತರ ಬಂದಿದೆ ನೋಡಿ. ಇಲ್ಲಿ ಫಸ್ಟ್ ಪೋಸ್ಟ್ ರಚಿಸಿ, ಕ್ರಿಯೇಟ್ ರೀಲ್, ಸ್ಟೋರಿ ರಚಿಸಿ, ಆಮೇಲೆ ನೆಕ್ಸ್ಟ್ ಲೈವ್ ಹೋಗಿ, ಇಷ್ಟು ಆಪ್ಷನ್ ಇದೆ. ಇಲ್ಲಿ ಪೋಸ್ಟ್ ರಚಿಸಿ ಅಂತ ಹೇಳಿದ್ರೆ ಇಲ್ಲಿ ನಾವು ಫೋಟೋನು ಹಾಕ್ಬೋದು, ವಿಡಿಯೋನು ಲಾಂಗ್ ವಿಡಿಯೋಸ್ ಅನ್ನ ಹಾಕ್ಬೋದು. ಕ್ರಿಯೇಟ್ ರೀಲ್ ಅಂತ ಇದ್ರೆ ಇಲ್ಲಿ ರೀಲ್ಸ್ ಅನ್ನ ಆಡ್ ಮಾಡೋದು. ಸ್ಟೋರಿ ಅಂದ್ರೆ ಸ್ಟೋರಿಗೆ ಏನಾದ್ರು ಹಾಕೋದು. ಆಮೇಲೆ ಲೈವ್ ಹೋಗಿ ಅಂತ ಹೇಳಿದ್ರೆ ಲೈವ್ಗೆ ಹೋಗೋದು. ನಾವೀಗ ನಾವೀಗ ಲಾಗಿನ್ ಆಗಿಲ್ಲ ಅಂದ್ರೆ ಮತ್ತೆ ಬ್ಯಾಕ್ ಬನ್ನಿ, ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಫೇಸ್ಬುಕ್ ಕ್ರಿಯೇಟರ್ ಸ್ಟುಡಿಯೋ ಅಂತ ಕ್ಲಿಕ್ ಮಾಡಿ, ಅವಾಗ ಇಲ್ಲಿ ಏರೋ ಮಾರ್ಕ್ ಇಂದ ತೋರಿಸ್ತಾ ಇದ್ದೀನಿ ನೋಡಿ, ಲಾಗಿನ್ ಟು ಫೇಸ್ಬುಕ್, ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮ್ದು ಫೇಸ್ಬುಕ್ ಪೇಜ್ ಇಂದು ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ ಲಾಗಿನ್ ಮಾಡಬೇಕು. ಆವಾಗ ನಮ್ಗೆ ಈ ತರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಇವಾಗ ನಾವು ವಿಡಿಯೋವನ್ನ ಅಪ್ಲೋಡ್ ಮಾಡೋದು. ಲೈಕ್ ಇವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕು ನಾವು ಈಗ. ಸೊ ನಾನಿಲ್ಲಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಪೋಸ್ಟ್ ರಚಿಸಿ ಅಂತ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಈ ತರ ಇಂಟರ್ಫೇಸ್ ಬರ್ತದೆ. ಸೊ ಸ್ವಲ್ಪ ಸ್ಕ್ರೋಲ್ ಮಾಡಿ, ಆಡ್ ಫೋಟೋ ಆರ್ ವಿಡಿಯೋ ಅಂತ ಇದೆ. ಫೋಟೋನು ಅಪ್ಲೋಡ್ ಮಾಡ್ಬೋದು, ವಿಡಿಯೋನು ಅಪ್ಲೋಡ್ ಮಾಡ್ಬೋದು. ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದನ್ನ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ವಿಡಿಯೋನ ರೆಡಿ ಇಟ್ಟಿದ್ದೀನಿ, ಅದನ್ನ ಸೆಲೆಕ್ಟ್ ಮಾಡಿ ಆಡ್ ಅಂತ ಕೊಡಿ. ಆವಾಗ ಆ ವಿಡಿಯೋ ಸೆಲೆಕ್ಟ್ ಆಗಿ ಇಲ್ಲಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಇವಾಗ ವಿಡಿಯೋ ಇದು 0% ಅಲ್ಲಿ ಇದೆ, ಇದು 100% ಆಗ್ಬೇಕು. ಅಷ್ಟರಲ್ಲಿ ನಾವಿಲ್ಲಿ ಈಗ ಕೆಲವೊಂದನ್ನ ಫಿಲ್ ಮಾಡ್ಲಿಕ್ಕಿದೆ. ಟೈಟಲ್, ಡಿಸ್ಕ್ರಿಪ್ಷನ್, ಹ್ಯಾಶ್ ಟ್ಯಾಗ್ಸ್ ಎಲ್ಲ ಫಿಲ್ ಮಾಡ್ಲಿಕ್ಕಿದೆ, ಅದನ್ನ ಫಿಲ್ ಮಾಡೋಣ. ಇವಾಗ ಇಲ್ಲಿ 6% ಆಗಿದೆ ನೋಡಿ. ಸೊ 100% ಆಗ್ಬೇಕು, ಅಷ್ಟರಲ್ಲಿ ಫಿಲ್ ಮಾಡೋಣ. ಮೊದಲು ಟೈಟಲ್ ಅನ್ನ ಬರೆಯೋಣ. ಈ ವಿಡಿಯೋಗೆ ರಿಲೇಟೆಡ್ ಆಗಿ ಏನ್ ಟೈಟಲ್ ಬರಿಬೇಕು ಅದನ್ನ ಟೈಪ್ ಮಾಡಿ. ನಾನಿವಾಗ ಯಕ್ಷಗಾನನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸೊ ಅದರ ರಿಲೇಟೆಡ್ ಆಗಿ ನಾನು ಇಲ್ಲಿ ಟೈಟಲ್ ಅನ್ನ ಬರಿತಾ ಇದ್ದೀನಿ. ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಆ ವಿಡಿಯೋಗೆ ರಿಲೇಟೆಡ್ ಆಗಿ ಟೈಟಲ್ ಅನ್ನ ಬರೀರಿ. ಆಮೇಲೆ ಸೇಮ್ ಅದನ್ನೇ ಕಾಪಿ ಮಾಡಿ, ಕಾಪಿ ಮಾಡಿಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಇದೆ ಅಲ್ವಾ, ತೋರಿಸ್ಕೊಡ್ತಾ ಇದ್ದೀನಿ ನೋಡಿ, ಅಲ್ಲಿ ಪೇಸ್ಟ್ ಮಾಡ್ಬೇಕು ಇದನ್ನ. ನೆಕ್ಸ್ಟ್ ಮತ್ತೆ ಏನಾದ್ರೂ ಈ ವಿಡಿಯೋಗೆ ರಿಲೇಟೆಡ್ ಆಗಿ ಬರೆಯೋದಿದ್ರೆ ಇಲ್ಲಿ ಆಡ್ ಮಾಡ್ಬೋದು. ಇದಾದ್ಮೇಲೆ ಬರ್ದಾದ್ಮೇಲೆ ನೆಕ್ಸ್ಟ್ ಹ್ಯಾಶ್ ಟ್ಯಾಗ್ ಅನ್ನ ಆಡ್ ಮಾಡ್ಬೇಕು. ಸೊ ಸ್ವಲ್ಪ ಡೌನ್ ಬನ್ನಿ, ಬಂದಾದ್ಮೇಲೆ ವಿಡಿಯೋ ರಿಲೇಟೆಡ್ ಹ್ಯಾಶ್ ಟ್ಯಾಗ್ ಅನ್ನ ಟೈಪ್ ಮಾಡಿ. ವಿಡಿಯೋಗೆ ಹ್ಯಾಶ್ ಟ್ಯಾಗ್ ಮತ್ತೆ ಟ್ಯಾಗ್ಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದಂತ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಗೊತ್ತಾಗಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ. ಇಲ್ಲಿ ವಿಡಿಯೋ ರಿಲೇಟೆಡ್ ಹ್ಯಾಶ್ ಟ್ಯಾಗ್ ಅನ್ನ ಟೈಪ್ ಮಾಡಿ. ಟೈಪ್ ಮಾಡಿ ಆದ್ಮೇಲೆ
ನೆಕ್ಸ್ಟ್ ಸ್ಕ್ರೋಲ್ ಮಾಡಿ ಆದ್ಮೇಲೆ ಇಲ್ಲಿ ಚೂಸ್ ತಮ್ನೇಲ್ ಅಂತ ಇದೆ ನೋಡಿ. ಇವಾಗ ನಮ್ಮ ವಿಡಿಯೋಗೆ ಮೇನ್ ಆಗಿ ತಮ್ನೇಲ್ ಅಟ್ರಾಕ್ಟಿವ್ ಆಗಿ ಇರಬೇಕು. ಅದನ್ನ ನೋಡಿನೇ ಕೆಲವರು ವಿಡಿಯೋ ಕ್ಲಿಕ್ ಮಾಡ್ತಾರೆ. ಸೊ ಅದಕ್ಕಾಗಿ ನಾವು ತಮ್ನೇಲ್ ಅನ್ನ ಸೆಲೆಕ್ಟ್ ಮಾಡುವಾಗ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ ನಮ್ಮ ವಿಡಿಯೋದಲ್ಲೇ ಯಾವ್ದಾದ್ರು ಒಂದು ಇಮೇಜ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಅವ್ರು ಆಲ್ರೆಡಿ ಕೊಟ್ಟಿರ್ತಾರೆ ನೋಡಿ. ಇದ್ರಲ್ಲಿ ಯಾವ್ದು ಬೇಕಾದ್ರೂ ನಾವು ತಮ್ನೇಲ್ ಅನ್ನ ಸೆಲೆಕ್ಟ್ ಮಾಡಬಹುದು. ನಮ್ಗೆ ಇದ್ರಲ್ಲಿರೋ ತಮ್ನೇಲ್ ಬೇಡ ಅಂದ್ರೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ನೋಡಿ. ಚಿತ್ರವನ್ನ ಅಪ್ಲೋಡ್ ಮಾಡಿ ಅಂತ ಇದೆ, ಅಂದ್ರೆ ಗ್ಯಾಲರಿಯಲ್ಲಿ ಇರೋದು ಅಪ್ಲೋಡ್ ಮಾಡೋದು. ಫ್ರೇಮ್ ಆಯ್ಕೆ ಮಾಡಿ ಅಂತ ಇದೆ, ಅಂದ್ರೆ ಇಲ್ಲಿ ಇಷ್ಟೇ ಇಮೇಜ್ ಕೊಟ್ಟಿರೋದಲ್ವಾ, ಇನ್ನು ಜಾಸ್ತಿ ಇಮೇಜ್ ಈ ವಿಡಿಯೋದಲ್ಲಿರೋ ಇಮೇಜ್ ಇದು, ಅದನ್ನ ಸೆಲೆಕ್ಟ್ ಮಾಡಬಹುದು. ಚಿತ್ರವನ್ನ ಅಪ್ಲೋಡ್ ಮಾಡಿ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿದ್ರೆ ಇದು ಡೈರೆಕ್ಟ್ ನಿಮ್ಮ ಗ್ಯಾಲರಿಗೆ ತಗೊಂಡು ಹೋಗ್ತದೆ. ಅಲ್ಲಿ ಯಾವ್ದಾದ್ರು ಇಮೇಜ್ ಅನ್ನ ನೀವು ಸೆಲೆಕ್ಟ್ ಮಾಡಬಹುದು. ಈ ವಿಡಿಯೋಗೆ ರಿಲೇಟೆಡ್ ಆಗಿರೋ ಯಾವ್ದಾದ್ರು ಅಟ್ರಾಕ್ಟಿವ್ ಆಗಿರೋ ಇಮೇಜ್ ಅನ್ನ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರೆ ಆ ಇಮೇಜ್ ಅನ್ನ ಸೆಲೆಕ್ಟ್ ಮಾಡಬಹುದು ಈ ವಿಡಿಯೋಗೆ. ಅದು ಬೇಡ ಅಂದ್ರೆ ಇಲ್ಲಿ ನೆಕ್ಸ್ಟ್ ಫ್ರೇಮ್ ಆಯ್ಕೆ ಮಾಡಿ ಅಂತ ಇದೆ ನೋಡಿ ಆಪ್ಷನ್. ಅದನ್ನ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋದಲ್ಲಿ ಇರೋ ಯಾವ್ದಾದ್ರು ಇಮೇಜ್ ಅನ್ನ, ಅಂದ್ರೆ ಸ್ವಲ್ಪ ಅಟ್ರಾಕ್ಟ್ ಆಗಿರೋ ಇಮೇಜ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕು. ಅವಾಗ ಯಾರಾದ್ರೂ ನೋಡಿದಾಗ ವಿಡಿಯೋನ ಒಮ್ಮೆ ಕ್ಲಿಕ್ ಮಾಡಿ ನೋಡ್ತಾರೆ. ಸೊ ಇಲ್ಲಿ ಬಂದಿದೆ ನೋಡಿ, ತುಂಬಾ ಇಮೇಜಸ್ ಬಂದಿದೆ ನೋಡಿ. ಇದರಲ್ಲಿ ನಿಮ್ಗೆ ಯಾವ ಇಮೇಜ್ ಬೇಕು ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಆ ಇಮೇಜ್ ಇಲ್ಲಿ ತೋರಿಸ್ತದೆ ನೋಡಿ, ಈ ತರ ಇದೆ ಅಂತ ತೋರಿಸ್ತದೆ ನೋಡಿ. ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡ್ಬಿಟ್ಟು ಕೆಳಗಡೆ ತಮ್ನೇಲ್ ಉಳಿಸಿ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಸೊ ಇವಾಗ ನಾವು ಸೆಲೆಕ್ಟ್ ಮಾಡಿರೋ ಇಮೇಜ್ ತಮ್ನೇಲ್ ಆಗಿ ಆಡ್ ಆಗತ್ತೆ. ಅದನ್ನ ಇಮೇಜ್ ಅನ್ನ ಇಲ್ಲಿ ತೋರಿಸ್ತದೆ ನೋಡಿ, ಈ ತರ ತಮ್ನೇಲ್ ಆಡ್ ಆಗಿದೆ ನಾವು ಸೆಲೆಕ್ಟ್ ಮಾಡಿರೋ ಇಮೇಜ್. ಲೈಕ್ ಇವಾಗ ಟ್ಯಾಗ್ಸ್ ಅನ್ನ ಆಡ್ ಮಾಡಬೇಕು. ಅದಕ್ಕೆ ಸ್ಕ್ರೋಲ್ ಮಾಡಿ ಕೆಳಗಡೆ ಇಲ್ಲಿ ಟ್ಯಾಗ್ಸ್ ಅಂತ ಆಪ್ಷನ್ ಬಂದಿದೆ ನೋಡಿ, ಒಂದು ಬಾಕ್ಸ್ ಬಂದಿದೆ ನೋಡಿ. ಇಲ್ಲಿ ನಾವೀಗ ಟ್ಯಾಗ್ಸ್ ಅನ್ನ ಫಿಲ್ ಮಾಡಬೇಕು. ಈ ವಿಡಿಯೋಗೆ ಏನ್ ಟ್ಯಾಗ್ಸ್ ಹಾಕ್ತೀರಾ ಅದನ್ನ ಟೈಪ್ ಮಾಡಿ. ಒಂದು ವರ್ಡ್ ಅನ್ನ ಟೈಪ್ ಮಾಡಿ, ವರ್ಡ್ ಟೈಪ್ ಮಾಡಿ ಆದ್ಮೇಲೆ ಮಧ್ಯ ಕೋಮಾ ಇರಬೇಕು, ಆಮೇಲೆ ಮತ್ತೊಂದು ವರ್ಡ್ ಅನ್ನ ಟೈಪ್ ಮಾಡಿ. ಇದೇ ತರ ಎಷ್ಟು ಟ್ಯಾಗ್ಸ್ ಬೇಕಾದ್ರೂ ನೀವು ಇಲ್ಲಿ ಹಾಕ್ಬಹುದು, ಆದ್ರೆ ಒಂದೊಂದು ವರ್ಡ್ಸ್ ಮಧ್ಯ ಕೋಮಾ ಅನ್ನ ಆಡ್ ಮಾಡಬೇಕು. ನಾನಿಲ್ಲಿ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ತರ ಟ್ಯಾಗ್ಸ್ ಅನ್ನ ಇಲ್ಲಿ ಬರೆಯಿರಿ. ಸೊ ಇಲ್ಲಿ ಇದಿಷ್ಟನ್ನ ನಾವು ಆಡ್ ಮಾಡಬೇಕು. ಟೈಟಲ್, ಡಿಸ್ಕ್ರಿಪ್ಷನ್, ತಮ್ನೇಲ್, ಟ್ಯಾಗ್ಸ್, ಹ್ಯಾಶ್ ಟ್ಯಾಗ್ ಅಷ್ಟು ಟೈಪ್ ಮಾಡೋದ್ರೊಳಗೆ ಇಲ್ಲಿ 100% ಆಗಿದೆ ನೋಡಿ. 100% ಆಗಿಲ್ಲ ಅಂದ್ರೆ ನಮ್ಗೆ ಮುಂದಿನ ಆಪ್ಷನ್ಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ 100% ಕಂಪ್ಲೀಟ್ ಆಗಿದೆ. ಇವಾಗ ನಾವು ನೆಕ್ಸ್ಟ್ ಪೇಜಿಗೆ ಹೋಗ್ಬೋದು. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಮುಂದಿನದು ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ತರ ಇಂಟರ್ಫೇಸ್ ಬರ್ತದೆ. ಸೊ ಇವಾಗ ಇಲ್ಲಿ ಸಾಂಗ್ಸ್ ಅನ್ನ ಆಡ್ ಮಾಡಬಹುದು. ಇದು ರೀಲ್ಸಿಗೆ ಮಾತ್ರ ನಮ್ಗೆ ಯೂಸ್ ಆಗತ್ತೆ, ಯಾಕಂದ್ರೆ ರೀಲ್ಸಿಗೆ ನಾವು ಡೈರೆಕ್ಟ್ ಆಗಿ ಇಲ್ಲೇ ಸಾಂಗ್ಸ್ ಅನ್ನ ಆಡ್ ಮಾಡಬಹುದು. ಇಲ್ಲಿ ಸರ್ಚ್ ಬಾರ್ ಅಲ್ಲಿ ನಾವು ಯಾವ ಸಾಂಗ್ಸ್ ಬೇಕು ಆ ಸಾಂಗ್ಸ್ ಅನ್ನ ಇಲ್ಲಿ ಟೈಪ್ ಮಾಡಿ ಸರ್ಚ್ ಅಂತ ಕೊಟ್ರೆ ಆ ಸಾಂಗ್ಸ್ ಇಲ್ಲಿ ಬರ್ತದೆ. ಆ ಸಾಂಗ್ಸ್ ಅನ್ನ ನಾವು ರೀಲ್ಸಿಗೆ ಆಡ್ ಮಾಡಬಹುದು. ಸೊ ನಾನಿಲ್ಲಿ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸಾಂಗ್ಸ್ ಅವಶ್ಯಕತೆ ಇಲ್ಲ. ಸೊ ಅದಕ್ಕಾಗಿ ನಾನಿಲ್ಲಿ ಸಾಂಗ್ಸ್ ಅನ್ನ ಆಡ್ ಮಾಡ್ತಾ ಇಲ್ಲ. ರೀಲ್ಸ್ ಸಾಂಗ್ಸ್ ಅನ್ನ ತೆಗೆದು ಬೇರೆ ಸಾಂಗ್ಸ್ ಅನ್ನ ಸಹ ಇಲ್ಲಿ ಆಡ್ ಮಾಡಬಹುದು. ನಾವಿಲ್ಲಿ ರೀಲ್ಸಿಗೆ ಆಲ್ರೆಡಿ ಸಾಂಗ್ಸ್ ಇದ್ರೆ ಆ ಸಾಂಗ್ ಅನ್ನ ಇಲ್ಲಿ ಮ್ಯೂಟ್ ಮಾಡಬಹುದು. ಆರೋ ಮಾರ್ಕಿಂದ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾವು ಒರಿಜಿನಲ್ ಸಾಂಗ್ಸ್ ಅನ್ನ ಮ್ಯೂಟ್ ಮಾಡಬಹುದು. ಮ್ಯೂಟ್ ಮಾಡಿಬಿಟ್ಟು ನಾವಿಲ್ಲಿ ಬೇರೆ ಸಾಂಗ್ಸ್ ಅನ್ನ ಸರ್ಚ್ ಮಾಡಿ ಅದನ್ನ ಆಡ್ ಮಾಡಬಹುದು. ಆ ತರನು ಮಾಡಬಹುದು. ಅದು ರೀಲ್ಸಿಗೆ ತುಂಬಾ ಯೂಸ್ ಆಗತ್ತೆ, ಲಾಂಗ್ ವಿಡಿಯೋಸಿಗೆಲ್ಲ ಯೂಸ್ ಆಗಲ್ಲ ಅದು. ನೆಕ್ಸ್ಟ್ ಕೆಳಗಡೆ ಮುಂದಿನದು ಅಂತ ಆಪ್ಷನ್ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ.
ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಪ್ಲೇ ಲಿಸ್ಟಿಗೆ ಆ್ಯಡ್ ಮಾಡೋದು, ಸ್ಟೋರಿಗೆ ಆ್ಯಡ್ ಮಾಡೋದು, ಆಮೇಲೆ ಗ್ರೂಪಿಗೆ ಆ್ಯಡ್ ಮಾಡೋದು ಆಪ್ಷನ್ ಇದೆ. ಪ್ಲೇ ಲಿಸ್ಟು ಆಫ್ ಇದೆ ನೋಡಿ, ಅದನ್ನು ಆನ್ ಮಾಡಿಕೊಂಡು ನಾವಿಲ್ಲಿ ಆಲ್ರೆಡಿ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಯಾವ ಪ್ಲೇ ಲಿಸ್ಟಿಗೆ ಹಾಕಬೇಕು ಅದನ್ನು ಸೆಲೆಕ್ಟ್ ಮಾಡಿ. ಒಂದು ವೇಳೆ ಪ್ಲೇ ಲಿಸ್ಟ್ ಇಲ್ಲ ಅಂದರೆ ನೀವಲ್ಲೇ ಕ್ರಿಯೇಟ್ ಮಾಡಿಕೊಳ್ಳಿ. ನೆಕ್ಸ್ಟು ಗ್ರೂಪಿಗೆ ಸೇರಿಕೊಳ್ಳಿ. ನೀವು ಆಲ್ರೆಡಿ ಗ್ರೂಪಿಗೆ ಜಾಯ್ನ್ ಆಗಿರ್ತೀರಲ್ವಾ ಫೇಸ್ಬುಕ್ಕಲ್ಲಿ, ಆ ಗ್ರೂಪ್ಸ್ ಎಲ್ಲ ಇಲ್ಲಿ ಬರ್ತದೆ. ಇದು ಗ್ರೂಪ್ಸಿಗೆ ಸೇರಿಕೊಳ್ಳಿ. ಇದನ್ನು ಆಫ್ ಇದೆ, ಅದನ್ನು ಆನ್ ಮಾಡಿಕೊಳ್ಳಿ. ಆನ್ ಮಾಡಿಕೊಂಡಾಗ ಇಲ್ಲಿ ನೀವು ಜಾಯ್ನ್ ಆಗಿರೋ ಗ್ರೂಪ್ಸ್ ಎಲ್ಲ ಇಲ್ಲಿ ತೋರಿಸ್ತದೆ. ಇಲ್ಲಿ ಇವಾಗ ನಿಮಗೆ 3 ಗ್ರೂಪ್ಸಿಗೆ ಮಾತ್ರ ಆ್ಯಡ್ ಮಾಡಲಿಕ್ಕೆ ಆಗುತ್ತೆ. ಮತ್ತು ನೀವು ಫೇಸ್ಬುಕ್ಕಿಗೆ ಹೋಗಿ ಅಲ್ಲಿ ಗ್ರೂಪ್ಸಿಗೆ ಶೇರ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಯಾವ ಗ್ರೂಪ್ಸ್ ಬೇಕು 3 ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ನೆಕ್ಸ್ಟು ಕಂಟೆಂಟ್ ಹಣಗಳಿಕೆ ಮತ್ತು ಸ್ಟಾರ್, ಇದು ಮಾನಿಟೈಸ್ ಆದವರಿಗೆ ಈ ಆಪ್ಷನ್ ಬರ್ತದೆ. ಇಲ್ಲಿ 2 ಆಪ್ಷನ್ ಬಂದಿದೆ ನೋಡಿ, ಕಂಟೆಂಟ್ ಮಾನಿಟೈಸು ಮತ್ತು ಸ್ಟಾರ್ ಆಪ್ಷನು. ಮಾನಿಟೈಸ್ ಆದವ್ರಿಗೆ ಬರುತ್ತೆ, ಇದು ಆನ್ ಇರ್ತದೆ. ಇದು ನಾವು ಅರ್ನಿಂಗ್ಸ್ ಮಾಡಬೇಕಾದ್ರೆ ಇದು ಆನ್ ಇರ್ತದೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಒನ್ನು ಪಬ್ಲಿಕ್, ಅಂದರೆ ಈ ವಿಡಿಯೋ ಪಬ್ಲಿಕಲ್ಲೇ ಇರಬೇಕು, ಆವಾಗ ಎಲ್ರಿಗೂ ರೀಚ್ ಆಗಲಿಕ್ಕೆ ಈಸಿ ಆಗುತ್ತೆ. ಪಬ್ಲಿಕ್ ಅಂತ ಕೊಡಿ. ಇಲ್ಲಿ ಒಂದು ಪ್ಲೇ ಲಿಸ್ಟು, ಆಮೇಲೆ ಸ್ಟೋರಿಗೆ ಶೇರು, ಅದು ಎನಿ ಟೈಮ್ ಸ್ಟೋರಿಗೆ ಶೇರ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಆದಮೇಲೆ ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಆಪ್ಷನ್ ಬರ್ತದೆ ಶೇರ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಶೇರ್ ಮಾಡಿದ ಮೇಲೆ ಈ ವಿಡಿಯೋ ಅನ್ನೋದು ನಮ್ಮ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರ ನಿಮಗೆ ಯೂಸ್ಫುಲ್ ಆಗಿರೋ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲ ತನಕ ಟೇಕ್ ಕೇರ್, ಬಾಯ್ ಬಾಯ್.